ಅಶ್ವಿನಿ. ಹಾಗಾಗಿ ಈ ಥರ ತಪ್ಪು ಆರೋಪಗಳು ಮಾಡೋದು, ಟೀಕೆ ಮಾಡೋದು, ಇಲ್ಲದ ಸಲ್ಲದ ಕಟ್ಟೋದು, ಕತೆ ಹೇಳೋದು, ಇದು ನೋಡಿ ಇದೆಲ್ಲ ಮಾಡೋರು ಯಾರು ಅಂದರೆ, ಏನು ಕೆಲಸ ಇಲ್ದಲೇ ಇರುವಂಥ ಶತಮೂರ್ಖರು ಎಲ್ಲೋ ಕೂತ್ಕೊಂಡು ಈ ಕೆಲಸ ಮಾಡ್ತಾರೆ. ಒಬ್ಬರ ಬಗ್ಗೆ ತಿಳ್ಕೋಬೇಕು. ತಿಳ್ಕೊಳ್ದಲೇ ಈ ಕೈಲಿ ಮೊಬೈಲ್ ಇದೆ ಅಂತೇಳಿ ಇವರು ಉಪದೇಶ ಮಾಡೋದು. ನಾನು ನೋಡಿದೆ. ಉಪದೇಶ ಮಾಡೋರು ಯಾರು? ಅವ್ರದ್ದೇ 10, 20 ಪೊಲೀಸ್ ಸ್ಟೇಷನ್‌ನಲ್ಲಿ ಕ್ರಿಮಿನಲ್ ಮೊಕದ್ದಮೆಗಳಿರುವಂಥ ಕ್ರಿಮಿನಲ್‌ಗಳು ಈ ಸಾರ್ವಜನಿಕವಾಗಿ ಉಪದೇಶ ಮಾಡ್ತಾರೆ. ಹಾಗಾಗಿ ಯಾರು ಅಂಜೋದು ಬೇಕಾಗಿಲ್ಲ, ಯಾರು ಟೀಕೆ ಮಾಡೋರು ಬೇಕಾಗಿಲ್ಲ. ನಾನು ಈಗಲೂ ಹೇಳ್ತೀನಿ, ಯಾರೇ ಗೆದ್ರು, ಯಾರೇ ಗೆದ್ರು, ಬಿಗ್ ಬಾಸಲ್ಲಿರುವಂಥ ಯಾವುದೇ ಕನ್ನಡದ ಮಕ್ಕಳು ಗೆದ್ರೂ ನಾನು ಖುಷಿ ಪಡ್ತೀನಿ ಹೊರತು ಬೇರೆ ವಿಚಾರ ಅಲ್ಲ ನಂದು. ಹಾಗಾಗಿ ನಾನು ಕನ್ನಡ, ಕನ್ನಡಿಗ, ಕರ್ನಾಟಕ ನನ್ನ ಕಚೇರಿಗೆ ಒಂದು ದಿನಕ್ಕೆ ಶಾಲೆ ಅಂತ ಬರುವಂಥದ್ದು, ಇನ್ಯಾವುದೋ ಸಮಸ್ಯೆಗಳನ್ನ ಬರುವಂಥದ್ದು ಹೇಳ್ಕೊಂಡು ಬರುವಂಥದ್ದು, ಇನ್ಯಾವುದೋ ಕೆಲಸಕ್ಕಾಗಿ ಬರುವಂಥವ್ರು, ಆಸ್ಪತ್ರೆ ಅಂತ ಬರುವಂಥವ್ರು, ನೂರಾರು ಜನ ಬರ್ತಾರೆ. ಅವ್ರಿಗೆ ಜಾತಿ ಯಾವುದು, ಧರ್ಮ ಯಾವುದು ಅಂತ ಕೇಳಲ್ಲ. ನೀನು ಕನ್ನಡಿಗ ಅಂತ ಕೇಳ್ತೀನಿ. ಕನ್ನಡಿಗ ಅಂತ ಗೊತ್ತಾದರೆ ನನ್ನ ಕೈಲಾದ ಸಹಾಯ ಮಾಡಿ ಕಳಿಸ್ತೀನಿ. ಸಹಾಯ ಮಾಡಿ ಕಳಿಸ್ತೀನಿ. ಯಾವ ರಾಜಕಾರಣಿಗಳು ಮಾಡ್ತಾರೋ